ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತಾಕೀತು ಮಾಡಿದ್ದಾರೆ ಎಲ್ಲಾ ತಾಲೂಕುಗಳಿಗೆ ಹೋಗ್ಬೇಕಂತ ಹೇಳಿ. ಸೊ ಇವತ್ತು ಇನ್ನ 2-3 ದಿನ ಎಲ್ಲಾ ತಾಲೂಕುಗಳಿಗೆ ಹೋಗಿ ಏನ್ ಸ್ಟಾಕ್ ಇದೆ, ಏನ್ ಸಿಚುವೇಶನ್ ಇದೆ, ನೇರವಾಗಿ ರೈತರು ಮಾತಾಡೋದಾಗಿರ್ಲಿ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಹಳ್ಳಿಗಳಿಗೆ ಹೋಗೋದಾಗಿರ್ಲಿ, ಸಂಪೂರ್ಣ ಮಾಹಿತಿ ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥದ್ದು ಕೆಲಸ ನಾವು ಮಾಡ್ತೀವಿ 2-3 ದಿನದಲ್ಲಿ. ಈಗಾಗಲೇ ಜನರೆಲ್ಲ ಜಮೀನುಗಳ ಹರುಗುವಂತ ಪರಿಸ್ಥಿತಿ ಬಂದಿದೆ ಸರ್. ಯಾಕೋ ತಡ ಆಯ್ತು ಸರ್ ಸರ್ಕಾರದಿಂದ? ತಡ ಏನಾಗಿಲ್ಲ ನೋಡಿ, ಯಾಕಂತಂದ್ರೆ ಡಿಸಿಗಳು ಆಲ್ರೆಡಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಡಿಸಿಗಳು ತಿರುಗಾಡಿದ್ದಾರೆ. ಸೊ ಗ್ರೌಂಡ್ ಸಿಚುವೇಶನ್ ಏನಿದೆ ಅಂತ ಹೇಳಿ ಸಂಪೂರ್ಣ ಮಾಹಿತಿ ಸರ್ಕಾರ ಹತ್ರ ಇದೆ. ಈಗ ನಾವೇನ್ ಹೊಸದಾಗಿ ಸಚಿವರುಗಳು ಮತ್ತೆ ತಿರ್ಗಾ ಆಗಿದ್ವಿ, ಮತ್ತೆ ಇನ್ನೊಂದ್ಸಲಿ ತಾಕೀತು ಮಾಡಿ ನಮಗೆ ಹೇಳಿದ್ದಾರೆ, ಎಸ್ ಗಿವನ್ ಅಸ್ ಗೈಡೆನ್ಸ್ ದಟ್ ವಿ ಹ್ಯಾವ್ ಟು ಗೋ ಎವ್ರಿವೇರ್ ಅಂತ ಹೇಳಿ ಹೋಗ್ತಾ ಇದೀವಿ. ಈಗ ಎಲ್ಲಾ ಜಿಲ್ಲಾಧಿಕಾರಿಗಳು ಹೋಗ್ಯಾರ ಅನ್ಸುತ್ತೆ. ನಮ್ ಧಾರವಾಡ ಜಿಲ್ಲಾಧಿಕಾರಿ ಮಾತ್ರ ನಿನ್ನೆ ಹೋಗ್ಯಾರ ಅಷ್ಟೇ, ನಿನ್ನೆ ಬಿಟ್ಟರೆ ಯಾವತ್ತೂ ಹೋಗಿಲ್ಲ. ಎಲ್ಲಿ ಹೋಗಿಲ್ಲ. ನೀವು ಬರ್ತೀರಾ ಅಂತ ಹೇಳಿದಕ್ಕೆ ನಿನ್ನೆ ಒಂದು ಕುಂದಗೋಳ ಧಾರವಾಡ ಜಿಲ್ಲಾಡಳಿತ ಈಗ ನನಗೆ ಅವ್ರು ಎಲ್ಲೆಲ್ಲಿ ಹೋಗಿದಾರೆ ಅಂತ ಮಾಹಿತಿ ಅವ್ರು ಯೂಶಲಿ RMA ಕೊಟ್ಟಿರ್ತಾರೆ, ನನಗೆ ಗೊತ್ತಿಲ್ಲ. ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ ಎಲ್ಲೆಲ್ಲಿ ಹೋಗಿದಾರೆ ಚೆಕ್ ಮಾಡಿ ಹೇಳ್ತೀನಿ. ಹೇಳಿದ್ರಿ 100% ಗೈಡ್ಲೈನ್ಸ್ ಇದೆ, ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇರುತ್ತೆ. ಗೈಡ್ಲೈನ್ಸ್ ಪ್ರಕಾರ ಬರ ಘೋಷಿತ ಮಾಡ್ಬೇಕಂದ್ರೆ ಆ ಗೈಡ್ಲೈನ್ಸ್ ಇರ್ತದೆ. ಆ ಗೈಡ್ಲೈನ್ಸ್ ಒಳಗೆ ಯಾವ ಬರ್ತಾರೆ ಚೆಕ್ ಮಾಡ್ಬೇಕಾಗುತ್ತೆ. ಬಿಜೆಪಿ ಸಹ ತಮ್ಮ ಜೊತೆಗೆ ಧಾರವಾಡ ಜಿಲ್ಲೆಗೆ ಭೇಟಿ ಕೊಡ್ತಿದೆ ಸರ್. ಬರ ಒಳ್ಳೇದಲ್ಲ, ವೆಲ್ಕಮ್ ದೆನ್. ಅವರು ಆತರ ಮಾಡಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಅವರು ಕಳಿಸಿ ನಮಗೂ ಅನುಕೂಲ ಆಗುತ್ತೆ, ನಮ್ಮ ರಾಜ್ಯಕ್ಕೆ ಅನುಕೂಲ ಆಗುತ್ತೆ. ವೆಲ್ಕಮ್ ದೆನ್. ಅವ್ರು ಹೇಳೋದು ಕರೆಕ್ಟ್ ಇದೆ. ಸ್ವಲ್ಪ ನಾವು 10,000 ಕೊಟ್ರೆ ಅವ್ರು ಒಂದು 50,000 ಕೇಳಕ್ ಹೇಳ್ರಿ. ಅಲ್ಲಿ ನಾವು ಕೇಳಿ 50,000 ಕೋಟಿ ಕೇಳಕ್ ಹೇಳಿ. ಯಾಕಂದ್ರೆ ಎಲ್ಲ ನಾವು ಕಳೆದ 3 ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ನಮ್ಗೆ ಯಾವ ರೀತಿಯಾದಂತ ಸಪೋರ್ಟ್ ಸಿಕ್ಕಿಲ್ಲ ಅಂತ ಬಹಳ ಸಲ ನಾವು ಬಹಿರಂಗವಾಗಿ ಕೂಡ ಹೇಳಿದ್ವಿ. ಸೊ ಯಾವುದೇ ರೀತಿಯಾದ ಸಪೋರ್ಟ್ ನಮಗೆ ಕೇಂದ್ರ ಸರ್ಕಾರದಿಂದ ಯಾವಾಗ ಕಾಂಗ್ರೆಸ್ ಸರ್ಕಾರಗಳು ಇದಾವೆ ರಾಜ್ಯದಲ್ಲಿ ಯಾವಾಗಲೂ ಮಲ್ತಾಯ ಧೋರಣೆ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕಲ್ಲ, ವಾಸ್ತವಾಂಶ ಕೂಡ ಇದೆ. ಸೊ ಅದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಸದ್ಯದಲ್ಲಿ. ಓವರ್ ಆಲ್ ಇವತ್ತಿನ ಯು ಜಸ್ಟ್ ಹ್ಯಾವ್ ಲ್ಯಾಂಡೆಡ್. ಸೊ ಓವರ್ ಆಲ್ 34% ಕಮ್ಮಿ ಇದೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ ಇದೆ. ಸೊ ಯಾವ ಕ್ರಾಪ್ ವೈಸ್ ವಿ ಹ್ಯಾವ್ ಗಾಟ್ ಅರೌಂಡ್ ಇಫ್ ಐ ಆಮ್ ನಾಟ್ ರಾಂಗ್ ನಮಗೆ 3 lakh ಹೆಕ್ಟರ್ಸ್ ಅಷ್ಟು ನಮ್ದು ಇಲ್ಲಿ ಇರ್ತಕ್ಕಂಥದ್ದು ಏರಿಯಬಲ್ ಲ್ಯಾಂಡ್ ಇದೆ. ಮೆಜಾರಿಟಿ ನಮಗೆ ಯಾವಾಗಲೂ ಯೂಶಲಿ ನಮಗೆ ಸೋಯಾಬೀನು ಪ್ಲಸ್ ಜೊತೆ ನಮ್ಮ ಮೇಜೆ ಜಾಸ್ತಿ ಕಾರ್ಪೊರೇಷನ್ ಇರೋದು, ಅದ್ರ ಜೊತೆಗೆ ಹಾರ್ಟಿಕಲ್ಚರ್ ಇದೆ, ನಮ್ ಶುಗರ್ ಕೇನ್ ಕೂಡ ಇದೆ. ಹಂಗಾಗಿ ಸಂಪೂರ್ಣವಾಗಿ ಸ್ಟಾಟಿಸ್ಟಿಕ್ಸ್ ನನಗೆ ಇನ್ನ ಸಿಕ್ಕಿಲ್ಲ, ತರ್ಲಿಕ್ಕೆ ಹೇಳಿದೀನಿ, ತರ್ತಾರೆ ಸ್ವಲ್ಪ. ಕೇಂದ್ರದಿಂದ ಸರಿಯಾಗಿ ದುಡ್ಡು ಬರ್ತಲ್ಲ ಬರ ಇದರಲ್ಲಿ. NDRF ಕೊಡಬೇಕು, ಕೊಡಲ್ಲ, ನೀವೇ ಕೊಡಿ ಆಮೇಲೆ ಕೊಡ್ತೇವೆ ಅಂತ ಈ ತರ ಹೇಳ್ತಾನೆ ಹೋಗ್ತಾರೆ. ಈಗ ಅದ್ರ ಬಗ್ಗೆ ಬೇಡ, ಸುಮ್ಮನೆ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ಚರ್ಚೆ ಬೇಡ. ಬಟ್ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರದಿಂದ ನಮಗೆ ಯಾವ ರೀತಿಯಾದಂತ ಸಪೋರ್ಟು ರಾಜ್ಯ ಸರ್ಕಾರಕ್ಕೆ ಯಾವತ್ತು ಬಂದೂ ಇಲ್ಲ ಅಂತಕ್ಕಂಥದ್ದು ಅದು ಘಂಟಾಘೋಷವಾಗಿ ಹೇಳ್ತಕ್ಕಂಥದ್ದಿದೆ. ನಮಗೆ GST ವಿಷಯದಲ್ಲಿ ಆಗಿರ್ಬೋದು ಅಥವಾ ಬೆಳೆ ಪರಿಹಾರದಲ್ಲಿ ಇರಲಿ ಅಥವಾ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಆಗಿರಲಿ ಬಹಳಷ್ಟು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತಕ್ಕಂಥದ್ದು ವಾದ. ನಾವ್ಯಾವ್ದು ಕಾಟಾಚಾರಕ್ಕಲ್ಲ, ಸತ್ಯಾಂಶ ಇದೆ. ಬೇರೆ ರಾಜ್ಯಗಳಿಗೆ ಎಷ್ಟು ದುಡ್ಡು ಹೋಗಿದೆ, ನಮ್ಮ ರಾಜ್ಯಗಳಿಗೆ ಎಷ್ಟು ದುಡ್ಡು ಬಂದಿದೆ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಅಲ್ಲ, ಕಾಣ್ಲಿಕ್ಕೆ ಮೇಲ್ನೋಟದಲ್ಲಿ ಬೆಳೆ ಕಾಣುತ್ತೆ, ಒಳಗಡೆ ಹೋದ್ರೆ ಅಲ್ಲಿ ಹೋದ ತಕ್ಷಣ ನೀವು ಫೀಲ್ಡ್ಗೆ ಹೋದಾಗ ಇಲ್ಲ ಅಂತಕ್ಕಂಥದ್ದು ಇದೆ, ಸರಿ ಇದೆ ಅವ್ರು ಹೇಳ್ತಕ್ಕಂಥದ್ದು. ಅದನ್ನೇ ಪರಿಶೀಲನೆ ಮಾಡಿ ಸರ್ವೆ ನಂಬರ್ ವೈಸ್ ನಾವು ಕಳೆದ ವರ್ಷ ಯಾವ ರೀತಿ ಮಾಡಿದ್ವಿ ಸರ್ವೆ ನಂಬರ್ ವೈಸ್ ಮಾಡ್ಬಿಟ್ಟು ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸ ನಮ್ ಜವಾಬ್ದಾರಿ ಮಾಡ್ತೀವಿ. ರೈತರು ಪ್ರಮುಖವಾಗಿ ಆಗ್ರಹ ಮಾಡ್ತಾ ಇರೋದು ಬೆಳೆ ವಿಮೆಯಲ್ಲಿ ದೊಡ್ಡ ಮಟ್ಟದ ಗೋಲ್ಮಾಲ್ ಆಗ್ತದೆ. ಪ್ರತಿ ವರ್ಷ ನಾವು ವಿಮೆ ಕಂತನ್ನ ಕಟ್ತೀವಿ, ಬೆಳೆ ವಿಮೆ ಬರೋದಿಲ್ಲ. ಅಲ್ಲ, ಅದರಲ್ಲಿ ನಾನು ಕೂಡ ಬಹಳ ಸಕ್ರಿಯವಾಗಿ ಅವ್ರನ್ನ ಒಪ್ತೀನಿ ಕೆಲವು ಸಂದರ್ಭದಲ್ಲಿ. ಯಾಕಂದ್ರೆ ಅದು ಲಾಜಿಕಲ್ ಇನ್ಶೂರೆನ್ಸ್ ಕಂಪನಿಗಳು ಸರ್ಕಾರಗಳಲ್ಲಿ ಬದಲಾವಣೆ ಬರ್ಬೇಕಂತಕ್ಕಂಥದ್ದು ನಾನೇ ಹಲವಾರು ಸರಿ ಡಿಸಿ ನಾವು ನೇತೃತ್ವದಲ್ಲಿ ಮೀಟಿಂಗ್ ಮಾಡ್ಬಿಟ್ಟು ಸಚಿವರಿಗೆ ಕಂಡ್ಬಿಟ್ಟು ಆ ನಾಮ್ಸ್ ಗಳನ್ನ ಏನ್ ಚೇಂಜ್ ಮಾಡಬೇಕು. ಯಾಕಂದ್ರೆ ಮಿನಿಮಮ್ ಫಿಕ್ಸೇಷನ್ ನಾಮ್ಸ್ ಏನಿದೆ ಅದರಲ್ಲಿ ಆ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಅದರಲ್ಲಿ ಚೇಂಜ್ ಆಗ್ಬೇಕಂತಕ್ಕಂಥದ್ದು ನಮ್ದು ವಾದ ಇದೆ. ಬಟ್ ಅಲ್ಲಿ ಇಲ್ಲೇ ಮಾಡಕ್ ಆಗಲ್ಲ. ಕಮಿಷನರ್ಗೆ ಹೇಳಿ, ಮಿನಿಸ್ಟರ್ಗೆ ಹೇಳಿ, ಅಲ್ಲಿ ಕೇಂದ್ರಕ್ಕೂ ನಾವು ಅದನ್ನ ಗಮನ ತಂದಿದ್ದೀವಿ, ಬರ್ದಿದ್ದೀವಿ ಕೂಡ, ಲೆಟರ್ ಕೂಡ ಬರ್ದಿದ್ದೀವಿ. ಮಧ್ಯಂತರ ಬೆಳೆ ಪರಿಹಾರ ಕೊಡಬೇಕು ಅನ್ನೋದು ರೈತರ ಆಗ್ರಹ ಸರ್. ಮಧ್ಯಂತರ ಕೊಡ್ಲಿ, ಆಮೇಲೆ ಕೊಡ್ಲಿ, ಮಧ್ಯಂತರ ಅಲ್ಲ, ಅವ್ರ ರೈತರು ಹೋರಾಟ ಅವ್ರ ಏನ್ ಮನವಿ ಇದೆ ಸರಿ ಇದೆ ಅಂತ ನಾನು ವೈಯಕ್ತಿಕವಾಗಿ. ಬಟ್ ನಾವು ಹೋಗ್ಬೇಕಲ್ಲ, ನಾವು ರಿಪೋರ್ಟ್ ಎಲ್ಲಿವರೆಗೆ ಹೋಗೋದಿಲ್ಲ, ಸರ್ಕಾರ ತೀರ್ಮಾನ ಮಾಡ್ಬೇಕಾಗುತ್ತೆ. ಮುಖ್ಯಮಂತ್ರಿ ಹೇಳಿದಾಗ 2-3 ದಿನದಲ್ಲಿ ಆಗ್ಬೋದು ಪೋರ್ಟ್ಫೋಲಿಯೋ ಅಲಾಟ್ಮೆಂಟ್ ಆಗ್ಬೋದು. ಪ್ರೀತಿ ಇದೆ ಆ ಖಾತೆ ಮೇಲೆ, ಇಲ್ಲ ಅಂತಲ್ಲ. ಬಟ್ ಯಾವ ಖಾತೆ ಸಿಕ್ಕರೂ ಮಾಡ್ತೀನಿ. ಎನಿ ಆಪರ್ಚುನಿಟಿ ಗಿವನ್ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಅಲ್ಲ, ಖಂಡಿತವಾಗ್ಲೂ ಇದೆ. ಯಾರ್ಯಾರು ಸಿಕ್ಕಿಲ್ಲ ಅವರು ಮೆರಿಟ್ ಇಲ್ಲ ಅಂತಲ್ಲ, ನಮ್ಕಿನ್ನ ಜಾಸ್ತಿ ಮೆರಿಟ್ ಅವರಿಗೆ ಇದ್ದಾರೆ. ಪ್ರತಿಯೊಬ್ರು ಎವ್ರಿಬಡಿ ಹ್ಯಾಸ್ ಗಾಟ್ ಮೆರಿಟ್. ನಾನು ಲಕ್ಕಿ ಅಂತ ಯಾವಾಗಲೂ ಭಾವಿಸ್ತೀನಿ. ಸೊ ಈ ಅವಕಾಶ ನಮಗೇನ್ ಸಿಕ್ಕಿದೆ ಖಂಡಿತವಾಗಿ ಇದನ್ನ ಸದುಪಯೋಗ ಪಡಿಸ್ಕೊಳ್ತೀವಿ. ಪಕ್ಷಕ್ಕೆ, ಸರ್ಕಾರಕ್ಕೆ ಹಾಗೂ ಇಲಾಖೆ, ಯಾವುದೇ ಇಲಾಖೆ ಸಿಕ್ಕರೆ ಅದಕ್ಕೆ ಹೆಸರು ತರ್ತಕ್ಕಂಥ ಕೆಲಸ. ಅದ್ರ ಜೊತೆಗೆ ಯಾರ್ಯಾರು ಇದರಲ್ಲಿ ನೋವನ್ನು ವ್ಯಕ್ತಪಡಿಸಿದ್ದಾರೆ
ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಅವ್ರ ಜೊತೆ ಮಾತನಾಡ್ತಿದ್ದಾರೆ ಆಲ್ರೆಡಿ. ಟಾರ್ಗೆಟ್ ಎಲ್ಲ ಪಕ್ಷಗಳು ಅವ್ರಿಗೆ ಕೊಡ್ತಾರೆ. ಲಾಸ್ಟಿಗೆ ಜನ ತಾನೆ ಯಾವ್ದೇ ಟಾರ್ಗೆಟ್ ಅಚೀವ್ ಮಾಡ್ಬೇಕಂದ್ರೆ ವೋಟ್ ಹಾಕ ಜನ ತಾನೆ. ಬದಲಾವಣೆ ಗಾಳಿ ಬೀಸ್ತಾ ಇದೆ ದೇಶದಲ್ಲಿ, ಬದಲಾವಣೆ ಗಾಳಿ ಬೀಸ್ತಾ ಇದೆ. ಇದು ಕೇವಲ ಬರೀ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಅಂತಕ್ಕಂಥ ಮಾತು ಹೇಳ್ತಾ ಇಲ್ಲ. ಹೊಸ ಜೆನ್ಜಿ ಅಂತಕ್ಕಂತಿದೆ. ನಾನು ಡೆಲ್ಲಿಯಲ್ಲಿ ಅದರಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಹೊಸ ವಿಚಾರಗಳಿಗೆ ಇವತ್ತು ನಮ್ಮ ಏನ್ ಯಂಗರ್ ಜನರೇಷನ್ಸ್ ಇದೆ, ನಾವ್ ಯಾವ ರೀತಿ ಫೈಟ್ ಮಾಡಲಿಲ್ಲ ಸ್ಟ್ರೀಟ್ ಅಲ್ಲಿ ಬಂದು, ನಾವೇನ್ ಫೈಟ್ ಮಾಡ್ಲಿಲ್ಲ ಅದು ನಮ್ಮ ನೆಕ್ಸ್ಟ್ ಜನರೇಷನ್ ಮಾಡ್ತಾರೆ. ಇಟ್ಸ್ ವೆರಿ ಪ್ರೌಡ್ ಮೂಮೆಂಟ್. ಸರಿಯೋ ತಪ್ಪು ಅಂತಕ್ಕಂಥದ್ದು ವಾದಕ್ಕಿಂತ ಜಾಸ್ತಿ ಅಲ್ಲಿ ಬಂದು ನಿಂತ್ಕೊಂಡು ಫೈಟ್ ಮಾಡ್ತಕ್ಕಂಥ ಸಾಮರ್ಥ್ಯ ಈ ಯಂಗರ್ ಜನರೇಷನ್ ಇದೆಯಲ್ಲ, ಅದು ಅಪ್ರಿಶಿಯೇಟ್ ಮಾಡ್ತಕ್ಕಂಥದ್ದು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ತವರು ಕ್ಷೇತ್ರದಲ್ಲಿ ಬಿಜೆಪಿ ಅಲ್ಲ, ಈಗ ಸೋಲು ಅಂತಕ್ಕಂಥದ್ದು ಹಾಗೆ ಆಗತ್ತಂತ ನಮಗೆ ಇದೆ. ಇವತ್ತು ಕೂಡ ನಾವ್ ಹೇಳ್ತಾ ಇದೀವಲ್ಲ, ಬಿಜೆಪಿಯವರು ಫೇರ್ ಎಲೆಕ್ಷನ್ ಮಾಡಲಿ. ಬಿಜೆಪಿಯವರು ಫೇರ್ ಎಲೆಕ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ ಬಿಜೆಪಿ ಸೋಲುತ್ತೆ. ಫೇರ್ ಎಲೆಕ್ಷನ್ ಮಾಡಕ್ ಬಿಡೋದಿಲ್ಲ ಅವ್ರ ದೇಶದಲ್ಲಿ. ಯಾವುದೋ ಒಂದು ರೀತಿಯಾದಂತ ವ್ಯವಸ್ಥೆಗಳಲ್ಲಿ ಅವ್ರಿಗೆ ಅನುಕೂಲ ಆಗಂತ ವಾತಾವರಣ ಅವ್ರು ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾರೆ. ಫೇರ್ ಎಲೆಕ್ಷನ್ ಆದ್ರೆ ಅವ್ರು ಸೋಲ್ತಾರೆ. ಯಾಕೆ ಸೋಲ್ಬೇಕು? MP ನಲ್ಲಿ ಕೂಡ ಸೋತಿದ್ದಾರೆ, ಬಿಹಾರ್ ನಲ್ಲಿ ಕೂಡ ಸೋತಿದ್ದಾರೆ. ಸೋಲ ಕಾರಣ ಏನು? ಬಿಕಾಸ್ ಆಫ್ ಜನರೇಷನ್ ಚೇಂಜ್ ಆಗ್ತದೆ. ಪೀಪಲ್ ವಾಂಟ್ ಆನ್ಸರ್ಸ್ ಟುಡೇ. ಆನ್ಸರ್ಸ್ ಮಾಡ್ಲಾರಂಗ ಬರೇ ರಿಲಿಜನ್ ಬಗ್ಗೆ ಮಾತಾಡೋದು, ನ್ಯಾಷನಲಿಸಂ ಬಗ್ಗೆ ಮಾತನಾಡೋದು, ಪೇಟ್ರಿಯಾಟಿಸಂ ಬಗ್ಗೆ ಮಾತಾಡೋದ್ರಾಗ ಅರ್ಥನೇ ಇಲ್ಲ. 12 ವರ್ಷ ಆಯ್ತು, 15 ಪಿಕ್ಚರ್ ಎಷ್ಟು ವರ್ಷ ಅಂತ ಓಡಿಸ್ತಾರೆ ಹೇಳಿ ಅವರು ಕೂಡ. ಇಟ್ಸ್ ಹೈ ಟೈಮ್ ಫಾರ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ. ವಿ ಶುಡ್ ಬಿ ಅಕೌಂಟಬಲ್ ಅಂತಕ್ಕಂಥದ್ದು ವಾದ ಏನ್ ನಡೀತಾ ಇದೆ, ಏನು ಜನ್ಸಿದು, ಐ ರಿಯಲಿ ಓಪನ್ ಹಾರ್ಟೆಡ್ಲಿ ವೆಲ್ಕಮ್ ಇಟ್. ವಿ ಆಲ್ ಹ್ಯಾವ್ ಟು ಬಿ ಅಟ್ ಲಾಸ್ಟ್ ಅಕೌಂಟಬಲ್ ಫಾರ್ ಎವ್ರಿಥಿಂಗ್. ಬಗ್ಗೆ ಅವರೇ ಮಾಡಿದ್ದು, ಈಗ ಅವರೇ ಆರೋಪ ಮಾಡ್ತಾ ಇದ್ದಾರೆ, ಸರಿಯಾಗಿ ಮಾಡ್ತಾ ಇದ್ದಾರೆ ಸರ್ಕಾರ. ರಾಜ್ಯ ಚುನಾವಣಾ ಆಯೋಗ ಜೊತೆ ಎಲ್ಲ ಕಡೆ ಸಾಕಷ್ಟು ತಮ್ಮ ಬೇಕಾದಂತ ಬಿಜೆಪಿ ಗೆಲ್ಲುವಂತ ಕ್ಷೇತ್ರಗಳನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ಕೊಂಡಿದೆ. ಬೆಳಗಾವಿ ಸೆಂಟ್ರಲ್ ಕ್ಷೇತ್ರ 22. ಎಷ್ಟು ಸುಂದರವಾಗಿ ಕೇಳಿಸ್ತದೆ ಗೊತ್ತಾ? ಬಹಳ ಖುಷಿ ಆಗ್ತದೆ. ಕೇಂದ್ರ ಸರ್ಕಾರ ನಮ್ ಜೊತೆ ಕೆಲಸ ಮಾಡ್ತದೆ, ಎಲೆಕ್ಷನ್ ಕಮಿಷನರ್ ನಮ್ ಜೊತೆ ಕೆಲಸ ಮಾಡ್ತಾರೆ, ಬಹಳ ಖುಷಿ ಆಗತ್ತೆ. ದೇವ್ರು ಒಳ್ಳೇದ್ ಮಾಡ್ಲಿರಿ ಅವ್ರಿಗೆ. ನಾವೇನ್ ಹೇಳೋಣ ಸ್ವಾಮಿ, ನಾವೇನ್ ಹೇಳೋಣ ಹೇಳಿ. ಈ ತರ ನೀವು ಒಪ್ತಿದ್ರೆ ನಾವೇನ್ ಮಾಡಕ್ ಆಗಲ್ಲ. ಒನ್ಸ್ ಅಟ್ಲೀಸ್ಟ್ ಫಾರ್ ಚೇಂಜ್ ಚೆನ್ನಾಗಿ ಅನಿಸ್ತದೆ ಕೇಳಕ್. ನೀವು ಬರೇ SIR ಬಗ್ಗೆ ನೀವೇ ವಿರೋಧ ಮಾಡ್ತೀರಿ ಕಾಂಗ್ರೆಸ್, ಈಗ ಅವರೇ ವಿರೋಧ ಮಾಡ್ತಾರೆ, ಅದು ದೊಡ್ಡದು. ಗೊತ್ತಿಲ್ಲ ಅವ್ರು ಯಾಕೆ ವಿರೋಧ ಮಾಡ್ತಿದಾರೆ ಗೊತ್ತಿಲ್ಲ. ಈಗ ಇಲ್ಲಿ ಇರ್ತಕ್ಕಂಥ SIR ಪ್ರಕ್ರಿಯೆಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥ SIR ಪ್ರಕ್ರಿಯೆಗಳು ಬಹಳ ವ್ಯತ್ಯಾಸ ಇದೆ. ನಾನು ಬಹಳ ಸಲ ಹೇಳಿದ್ದೀನಿ, ನೀವು ಬೇಕಾದ್ರೆ ಬಿಜೆಪಿ ಅವ್ರನ್ನ ಕೇಳಿ. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಸುಮಾರು 38 ಲಕ್ಷ ಓಟು ಆಡ್ ಮಾಡ್ತಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಓವರ್ ಆಲ್ ಎವ್ರಿ 5 years ದೇರ್ ಹ್ಯಾಸ್ ಟು ಬಿ ವೋಟ್ ಆಡ್ ಆಗುತ್ತೆ. ಪಾರ್ಲಿಮೆಂಟ್ ಎಲೆಕ್ಷನ್ 38 ಲಕ್ಷ ಓಟ್ ಆಗಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ 6 ತಿಂಗಳಾದ್ಮೇಲೆ ತಿರ್ಗಾ ಅಸೆಂಬ್ಲಿ ಎಲೆಕ್ಷನ್ ಬಂದಾಗ 47 ಲಕ್ಷ ಓಟ್ ಆಡ್ ಆಗುತ್ತೆ. ಸೊ 6 ತಿಂಗಳಿಂದ 47 ಲಕ್ಷ ಓಟ್ ಎಲ್ಲಿಂದ ಆಡ್ ಆಯ್ತು? ಉತ್ತರ ಯಾರು ಕೊಡ್ತಾರೆ ಅದಕ್ಕೆ? ಅಲ್ಲಿ ಆಂಧ್ರದಲ್ಲಿ ವೋಟಿಂಗ್ ಆಗಿರ್ತಕ್ಕಂಥದ್ದು ಸುಮಾರು 2 AM ವರೆಗೆ ವೋಟಿಂಗ್ ಆಗಿದೆ ಅಂತ ಹೇಳಿ ಯಾರು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು, ಏನು ಪ್ರಭಾಕರ್ ಅವರು ಇದ್ದಾರೆ, ಅವ್ರ ಹಸ್ಬೆಂಡ್ ಬಹಳ ಸಿಸ್ಟಮೆಟಿಕ್ ಆಗಿ ಅನಲೈಸ್ ಮಾಡಿದ್ದಾರೆ. ಸುಮಾರು 2,500 ಬೂತ್ಗಳಲ್ಲಿ 17 ಲಕ್ಷ ವೋಟಿಂಗ್ ಆಗಿದೆ. 5.4% ಆಫ್ ವೋಟ್ ಶೇರ್. ಆ ರಾತ್ರಿ ಸಾಯಂಕಾಲ 6 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೆ ವೋಟಿಂಗ್ ಆಗಿದೆ ಅಂತ ಹೇಳಿ 2,500 ಬೂತ್ ನಲ್ಲಿ ತೋರಿಸಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ರೆ, ಇದು ಯಾರು ಬಿಜೆಪಿ ಉತ್ತರ ಕೊಡೋದೇ ಇಲ್ಲ. ಅದ್ರ ಬಗ್ಗೆ ಚರ್ಚೆನೇ ಆಗದ ಈ ದೇಶದಲ್ಲಿ. 2 ಗಂಟೆವರೆಗೆ ಎಲ್ಲಿ ಪುಣ್ಯಾತ್ಮ ಎಲ್ಲಿ ವೋಟಿಂಗ್ ಆಗಿರ್ಬೋದು ದೇಶದಲ್ಲಿ? ಆಗಿದ್ರೆ ಒಂದು ವಿಡಿಯೋ ರೆಕಾರ್ಡಿಂಗ್ ಕೂಡ ಇಲ್ಲ ಅದಕ್ಕೆ. 45 days ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಆಯ್ತು, 4,000 ಮತ ಪೆಟ್ಟಿಗೆಗಳು ಸುಟ್ಕೊಂಡೆ ಹೋಗ್ಬಿಟ್ಟು. ಅಲ್ಲ, ಕೆಲವು ಟೈಮ್ ಸ್ಟೇಟ್ ಸರ್ಕಾರ ಹೇಳ್ತೀವಲ್ಲ, ಅವರು ಬಹಳ ಸಿಸ್ಟಮೆಟಿಕ್ ಆಗಿ ಮಾಡ್ತಾರಂತಕ್ಕಂಥದಕ್ಕೆ ಇವು ನಿದರ್ಶನಗಳಿದ್ದಾವೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಕೊಡ್ಬೇಕಾಗತ್ತೆ. ಇದು ಕೇಳಿದ ತಕ್ಷಣ ಕೊಡೋದಿಲ್ಲ. ಕರ್ನಾಟಕ ಆಗಿಲ್ಲ, ನೀವು ಮಾಡಕ್ ಆಗಿರ್ಲಿಕ್ಕಿಲ್ಲ. ಬೇರೆ ಬರಿ ನೀವು ಥಾಟ್ ಯು ಮೇಡ್ ಬಿ ವಿನಿಂಗ್ ಇನ್ ಕರ್ನಾಟಕ, ಯು ನಾಟ್ ರೈಟ್ ಅಂತ ಹೇಳ್ಬೋದು ನಾವು ಅಷ್ಟೇ. ಕಾಂಗ್ರೆಸ್ ಕೇಳ್ಬೋದು, ಕಾಂಗ್ರೆಸ್ ಎಲ್ಲಿ ಗೆಲ್ತದಲ್ಲ ಅಲಿಗೇಷನ್ ಮಾಡೋದಿಲ್ಲ, ಬಿಜೆಪಿ ಗೆದ್ದಲ್ಲಷ್ಟೇ ಕಾಂಗ್ರೆಸ್ ಅಲಿಗೇಷನ್ ಮಾಡುತ್ತಂದ್ರೆ ಪರ್ಫೆಕ್ಟ್ ಅಲ್ಲ. ನಾವು ಮಾತನಾಡ್ತಕ್ಕಂಥದ್ದು ಯಾವ್ದೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಕೊಡ್ತಾ ಇದೀವಿ. ಅಲಿಗೇಷನ್ಸ್ ಆರ್ ಮೇಡ್ ಎವ್ರಿ ಅಲ್ಲ, ನಾವು ಎಲ್ಲ ಅಲಿಗೇಷನ್ಸ್ಗಳು ಪೊಲಿಟಿಕಲ್ ಪಾರ್ಟಿಗಳು ಮಾಡಿರ್ತಾವ ಸರಿ ಅಂತ ಹೇಳ್ತಲ್ಲ. ನಾವು ಅಲಿಗೇಷನ್ ಮಾಡ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅದೇ ಕೇಳ್ತಿದ್ವಿ. ನೀವು ಮಹಾರಾಷ್ಟ್ರನಲ್ಲಿ SIR ಮಾಡಬೇಕು, ಎಲ್ಲಿದೆ? ನಾವೀಗ ಅದ್ರ ಬಗ್ಗೆ ಮಾತಾಡೋದಾಗಿಲ್ಲಲ್ಲ. ಈ ಕೋರ್ಟಿಗೆ ಪವರ್ ನೀವ್ ಯಾಕೆ ತೆಗೆದ್ರಿ? ಯಾಕೆ CJ ಇರ್ಬೇಕಲ್ಲ? ಎಲೆಕ್ಷನ್ ಕಮಿಷನ್ ಮಾಡಂತ ಸಂದರ್ಭದಲ್ಲಿ CJ ಇರ್ಬೇಕಾಗಿತ್ತು. ಯಾಕೆ ತೆಗೆದ್ರಿ? ಯಾಕೆ ನೀವು? ಯಾವ ಈ ದೇಶದ ಪ್ರಧಾನಮಂತ್ರಿ ಅವರು, ಎಲ್ಲಾ ಪ್ರಧಾನಮಂತ್ರಿಗಳು ಬಂದ್ರೆ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಅಂತಕ್ಕಂಥ ಒಂದು ಅಕೌಂಟ್ ಇದ್ದೇ ಇದೆ. ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಅಕೌಂಟ್ ಇದೆ. ನೀವು ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಅಕೌಂಟ್ ಬಿಟ್ಕೊಂಡು ನೀವು ಒಂದು ಟ್ರಸ್ಟ್ ಮಾಡ್ಕೊಂಡು, ಆ ಟ್ರಸ್ಟಿಗೆ ನೀವೇ ಆಗಿ, ರಾಜನಾಥ್ ಸಿಂಗ್ ಅವರಾಗಿ, ಅಮಿತ್ ಶಾ ಸಾಹೇಬರಾಗಿ ನೀವೊಂದು ರೊಕ್ಕ ತಗೊಳ್ತೀರಿ. ಆ ರೊಕ್ಕಕ್ಕೆ ನೀವು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಡಂಗಿಲ್ಲ ಅಂತಂದ್ರೆ ಮತ್ತೆ ಇನ್ನೇನ್ ಮಾಡ್ಬೇಕು?
ಯಾಕೆ ಕೊಡಬಾರ್ದು ಉತ್ತರ ಅಂತ ಕೇಳಿ ಪ್ರಶ್ನೆ. ನೀವು ಈ ದೇಶದ ಪ್ರಧಾನಮಂತ್ರಿ ಆಗಿ ನೀವೇ ಒಂದು ಟ್ರಸ್ಟ್ ಮಾಡ್ಕೊಂಡು ಸುಮಾರು 20,000 ಕೋಟಿ ತಗೊಂಡು ನೀವು ಉತ್ತರ ಕೊಡೋದಲ್ಲ ಅಂತಂದ್ರೆ ಇದಕ್ಕೇನು ವ್ಯಾಲ್ಯೂ ಇದೆ ಈ ದೇಶದ ವ್ಯವಸ್ಥೆಯಲ್ಲಿ? ವೈ ಈಸ್ ಹೆಸಿಟೇಟಿಂಗ್? ಪಾರ್ಲಿಮೆಂಟ್ ನಲ್ಲಿ ಪ್ರಶ್ನೆ ಕೇಳಬಾರ್ದು. 20,000 ಕೋಟಿ ದೇಶದ ಜನ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡಿಗೆ ಕೊಟ್ಟಿರ್ತಕ್ಕಂಥ ದುಡ್ಡನ್ನ ಕೇಳಬಾರ್ದು ಅಂತಂದ್ರೆ ಇದು ಯಾವ ಧರ್ಮ ಹೇಳಿ? ಈ ತರದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನ ಪ್ರಶ್ನೆ ಕೇಳಬಾರ್ದ? ಯಾರು ರೊಕ್ಕ ಯಾರ್ದದು? ಅದಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತೈತೆ ಇದಕ್ಕೆಲ್ಲ ನೀವು ಪರಿವಿಲ್ಲ, ಕೇಳೋಕೆ ಪರಿವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಮತ್ತೆ ಇನ್ನೇನು ಈ ದೇಶದಲ್ಲಿ ಏನ್ ಮಾಡ್ಬೇಕು ಹೇಳಿ ನೀವು? ಈ ತರದ ಕಾನೂನುಗಳು ಬಂದಾದ್ಮೇಲೆ ಅದಕ್ಕೆ ಸಮರ್ಥನೆ ಸುಪ್ರೀಂ ಕೋರ್ಟ್ ಕೂಡ ಹೇಳ್ಬಿಡ್ತೀವಿ ಡೋಂಟ್ ಹ್ಯಾವ್ ರೈಟ್ ಅಂತಂದ್ರೆ ಏನ್ ಅರ್ಥ? ಮತ್ತೆ ಯಾರು ಕೇಳ್ಬೇಕಾ ದುಡ್ಡು ಎಲ್ಲಿ ಹೋಗೈತೆ ಅಂತ? ಈಗ ಪಾರ್ಲಿಮೆಂಟ್ ನ ಕೇಳಂಗಿಲ್ಲ, ಪಾರ್ಲಿಮೆಂಟ್ ನ ಕ್ವಶನ್ ಹಾಕಂಗಿಲ್ಲ. ಇವರೆಲ್ಲ ಲೆಕ್ಕ ಪಕ್ಕ ಕೇಳ್ಕೊಂಡ್ ಕುಂದಿರ್ತಾರೆ 70 ವರ್ಷದ ಬಿಡ್ರಿ ಸ್ವಾಮಿ. ನೀವು ಮೊನ್ನೆ ತಗೊಂಡ್ರಿ 20,000 ಕೋಟಿ ಲೆಕ್ಕ ಕೊಡ್ರಿ ಫಸ್ಟ್. ನಿಮ್ಮ ಅಕೌಂಟಿಗೆ ಏನ್ ದುಡ್ಡು ತಗೊಂಡಿರಿ ಅಕೌಂಟಿನ ದುಡ್ಡು ಕೇಳ್ರಿ, ಕೊಡೋದಲ್ಲ ಅವ್ರು. ಮಾತಾಡ್ರಿ, ನಮ್ಮ ವಿರುದ್ಧ ಮಾತಾಡ್ತಾರ ಅವ್ರು. ಸಂತೋಷ್ ಲಾಡೋದು ಕಲ್ಗಟ್ಟಿಗೆ ಬಿಟ್ಟು ಗಟಾರು ರಸ್ತೆಗಳು ಬಿಟ್ಟು ಮಾತಾಡ್ತಾನೆ, ಈ ತರ ಹೇಳ್ಬಿಡ್ತಾರೆ. ಅವ್ರಿಗೆ ಪ್ರಶ್ನೆಗಳಿಗೆ ಯಾವತ್ತೂ ಉತ್ತರ ಕೊಡಲ್ಲ. ನೀವು ಕೇಳಿ ನೋಡಿ, ಯಾವ್ದನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರೆ ವಿಲ್ ಬಿ ವೆರಿ ಹ್ಯಾಪಿ. ಕೊಡಲ್ಲ ಅವರು. ಅದಕ್ಕೊಂದು ಕೌಂಟರ್ ಕೊಟ್ಟರೆ ನಿಮಗೆ ಹೇಳಿ ಹೋಗ್ಬಿಡ್ತಾರೆ, ನಮ್ಮ ಮೇಲೆ ಒಂದು ಅಲಿಗೇಷನ್ ಮಾಡಿ ಹೋಗ್ತಾರೆ ಅಷ್ಟೇ. ಅದು ಕಾಮನ್ ಇದೆ ಅವ್ರಿಗೇನು. ಆರ್ಕೆ ಉತ್ತರ ಕೊಟ್ಟ ಅಭ್ಯಾಸ ಬಿಜೆಪಿ ಅವರಿಗೆ, ಅವ್ರು ಎಕ್ಸ್ಪರ್ಟ್ ಇದಾರೆ ಕೊಡ್ತಾರೆ. ಯಾಕಂದ್ರೆ ಪ್ರಧಾನಮಂತ್ರಿ ಅವರಂತೂ ಪಾರ್ಲಿಮೆಂಟ್ಗೆ ಹೋಗೋದಿಲ್ಲ. ಈ ಪಾರ್ಲಿಮೆಂಟ್ ಬಂದ ತಕ್ಷಣ ಫಾರಿನ್ ಟೂರ್ ಚಾಲು ಆಗ್ಬಿಡ್ತದೆ. ಈಗ ಈ ಫಾರಿನ್ ಟೂರ್ ಚಾಲು ಆಗ್ತದೆ. ಈಗ ಕೆಲವು ಸಚಿವರಲ್ಲಿ ಆದಂತವ್ರ ಮೇಲೆ ಬಿಜೆಪಿಯವರು ಟೂರ್ಗಳನ್ನ ಮಾಡ್ತಾರೆ ಅಂತ ಸಾಕಷ್ಟು ಆರೋಪಗಳಿವೆ, ಭ್ರಷ್ಟಾಚಾರ ಇಂಥವ್ರು ಕೂಡ ಸಚಿವ ಸಂಪುಟದಲ್ಲಿ ಸೇರ್ಸ್ ಮಾಡಿದ್ದಾರೆ. ಅಲ್ಲ, ಈ ಭ್ರಷ್ಟಾಚಾರದಲ್ಲಿ ಇಡೀ ದೇಶನೇ ಮುಳುಗಿಸ್ಬಿಟ್ಟಿದ್ದಾರೆ ಇವರು. ಈ ಕ್ಯಾಗ್ ರಿಪೋರ್ಟ್ಗಳು ಓದ್ತಾ ಇದಾರಲ್ಲ, ಕೇಳಿ ನೋಡಿ ಅವರಿಗೆ. ಅವ್ರದ್ದೇ ಕೇಂದ್ರ ಸರ್ಕಾರದ CAG ರಿಪೋರ್ಟ್ಗಳು ಓದಕ್ ಕೇಳಿ ಅವರಿಗೆ. ಒಂದು ಮಧ್ಯಪ್ರದೇಶನಲ್ಲಿ ಒಂದು ಆಸ್ಪತ್ರೆ ನಡೀತಾ ಇದೆ. ಆಸ್ಪತ್ರೆಗೆ ಸುಮಾರು 10 ವರ್ಷದಿಂದ ಸಂಬಳ ಕೊಡ್ತಾ ಇದಾರೆ. ಆಸ್ಪತ್ರೆ ಇಲ್ಲ, ಡಾಕ್ಟರ್ ಇಲ್ಲ ಅಲ್ಲಿ. ಯಾಕಂದ್ರೆ ಇವೆಲ್ಲ ನ್ಯೂಸಿಗೆ ಬರೋದಲ್ಲ. ಬಹಳ ದೊಡ್ಡ ಡೆವಲಪ್ಮೆಂಟ್, ಏನು ಬಹಳ UP ಬಿಹಾರ್ಗಳೆಲ್ಲ ಹಂಗೆ, ಗುಜರಾತ್ ಅನ್ನೋದು ಬಹಳ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಹೋಯ್ತಂತ ಡೈಲಿ ಪಿಕ್ಚರ್ ಅಲ್ಲಿ ಓಡಿಸೋದು. ಎಲ್ಲ 20 ವರ್ಷ 30 ವರ್ಷ ಆಳಿರೋ ಸ್ಟೇಟ್ಗಳು ಏನಿದಾವಲ್ಲ ಇವೆಲ್ಲ, ನೀವು ಒಂದ್ಸಲ ದಯಮಾಡಿ ಹೋಗಿ ಬರ್ರಿ. ಒಂದ್ ಬೇಕಾದ್ರೆ ನಾವೇ ಬಸ್ ಫ್ರೀ ಮಾಡ್ಕೊಡ್ತೀವಿ, ಸ್ವಲ್ಪ ಹೋಗ್ಬರ್ರಿ ಎಲ್ಲ ಕಡೆ. ಏನು ಬಹಳ ಗುಜರಾತ್ ಮಾಡಲು, ಬಿಹಾರ್, ಸಾರಿ ಹುಬ್ಳಿ ಸಿಟಿಯಲ್ಲಿ ಓಡಾಡಿಸ್ತಾರೆ. ಮುಗಿಸ್ಬಿಡ್ತೀನಿ. ಹುಬ್ಳಿ ಸೀಟ್ ಅಲ್ಲಿ ಈಗ ಯಾಕೆ ಬರ್ತಾರೆ ಹೇಳಿ ಪ್ಲೀಸ್ ಹೇಳಿ. ತಾವು ಓಡಾಡ್ತೀರಿ, ಸಿಟಿಯಲ್ಲಿ ಯಾವಾಗ ರೌಂಡ್ ಮಾಡಿಸ್ತೀರಿ ಜನರನ್ನ? ನೀವ್ ಯಾವಾಗ ರೌಂಡ್ ಮಾಡ್ತೀರಿ? ನಾನ್ ಮಾಡಿದಷ್ಟು ರೌಂಡ್ ನಿಮ್ಕಿನ್ನ ಜಾಸ್ತಿ ನಾನು ಮಾಡ್ತೇನೆ ರೌಂಡ್. ಅಲ್ಲ ರೌಂಡ್ ಬಗ್ಗೆ ಖುಷಿ ಇದೆನಾ? ಅಲ್ಲ, ಒಂದಕ್ಕೆ ಹೋಗೋಣ. ರೌಂಡ್ ನಿಮ್ಕಿನ್ನ ಜಾಸ್ತಿ ಮಾಡ್ತೀನಿ. ಖುಷಿ ಇದೇನಾ? ಇಲ್ಲ. ಖುಷಿ ಇದೇನಾ? ಇಲ್ಲ. ಸೊಲ್ಯೂಷನ್ ಇರ್ತಕ್ಕಂಥದ್ದು ಮೊದಲು ಮಾಡಿರ್ತಕ್ಕಂಥ ಪ್ರಾಬ್ಲಮ್ ನಾವು ಸಿಕ್ಬಿಟ್ಟಿದ್ದೀವಿ. BRTS ಅಂತಕ್ಕಂಥದ್ದು ಕಂಪ್ಲೀಟ್ ತೆಗೆದೋಸಿಬೇಕು, ಆ ಲೆವೆಲಿಗೆ ಬಂದಿದೆ. ಬಟ್ ಇಟ್ಸ್ ಅ ಫೈನಾನ್ಷಿಯಲ್ ಕಾಲ್. ನಾನು ಅದನ್ನ ರಾಜಕೀಯವಾಗಿ ಅದನ್ನ ಉಪಯೋಗಿಸ್ಕೊಳಕ್ ಹೋಗೋದಲ್ಲ. ಇಟ್ಸ್ ನಾಟ್ ಅ ರೈಟ್ ಪಾರ್ಟ್. ವಿ ಹ್ಯಾವ್ ಟು ಬಿ ವೆರಿ ಹಾನೆಸ್ಟ್. ನೀವು ಕೇಳಿದ್ರೆ ಖುಷಿ ಇಲ್ಲ. ಇದರಿಂದ ಜನಕ್ಕೂ ಬಹಳ ಅನುಕೂಲ ಆಗಿದೆ. ನಾವು ಬೇರೆ ಒಂದು ಸಿಸ್ಟಮ್ ತಂದು ಪ್ರಯತ್ನನೂ ಮಾಡ್ತಾ ಇದೀವಿ PPP ಮಾಡೆಲ್ ಅಲ್ಲಿ. ಇಟ್ ಇಸ್ ನಾಟ್ ಸೂಟಿಂಗ್ ಬಿಕಾಸ್ ಎಕನಾಮಿಕ್ ಸೆಟ್ ಆಗ್ತಲ್ಲ ಅಂತಕ್ಕಂಥದ್ದು 3-4 ಸಲ ಮೀಟಿಂಗ್ ಮಾಡಿದ್ವಿ. ಆಮೇಲೆ ಇನ್ನೊಂದು ತಿರ್ಗಾ ಹೊಸದೇನೋ ಸಿಸ್ಟಮ್ ತರಬೇಕಂತ ಒಂದು ಪ್ರಯತ್ನ ಇದೆ. ಇಫ್ ಯು ಆಸ್ಕ್ ಮಿ ಹಾನೆಸ್ಟ್ಲಿ ಆಸ್ ಅ ಫ್ರೆಂಡ್, ನೋ, ಐ ಆಮ್ ರಿಯಲಿ ನಾಟ್ ಹ್ಯಾಪಿ. BRTS ಸಿಸ್ಟಮ್ ನಲ್ಲಿ ಜನಕ್ಕೆ ಬಹಳ ಅನುಕೂಲ ಆಗ್ತಕ್ಕಂಥದ್ದು ವಾಸ್ತವಾಂಶ ಇದೆ. ಯಾಕೆ ತೆಗೆಸಬಾರ್ದು? ನೀವು ಹೊಸ ಯೋಜನೆ ಮಾಡೋವರೆಗೆ ಸಂಚಾರಕ್ಕೆ ಯಾಕೆ ಮುಕ್ತ ಅದಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಿ ತೆಗಿಬೇಕಂದ್ರೆ ಒಂದು ಡಿಪಾರ್ಟ್ಮೆಂಟ್ ಇದೆ, ಒಂದು ವ್ಯವಸ್ಥೆ ಇದೆ. ಐ ಕೆನಾಟ್ ಜಸ್ಟ್ ಅಪ್ರಪ್ಟ್ಲಿ ಆಗ್ಲಿ ಸರ್ಕಾರ ಆಗ್ಲಿ ತೆಗಿಯಕ್ ಬರೋದಿಲ್ಲ. ಮಾಳಸಲಿ ಮೀಟಿಂಗ್ ಮಾಡಿದೀವಿ. ಮೋಸ್ಟ್ ಪ್ರಾಬಬ್ಲಿ ಈಗ ನಮ್ಮ ಸಚಿವರು ಹೊಸದಾಗಿ ಕೂಡ ಆಗಿದ್ದಾರೆ, ಅವ್ರನ್ನ ಕರೆಸ್ತೀವಿ. ಇಲ್ಲಿ 1-2 ಸಲ ಮೀಟಿಂಗ್ ಮಾಡಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬೇಕು ನಮಗೆ, ಅಲ್ಲಿರ್ತಕ್ಕಂಥ ಅದು ಅರ್ಬನ್ ಮಿನಿಸ್ಟರ್ ಕೂಡ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಕೂಡ ಬರುತ್ತೆ. ಅದು ಕುತ್ಕೊಂಡು ವಿಚಾರ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲಾ ಶಾಸಕರನ್ನ ಕರೆಸಿ ಒಂದು ನಿರ್ಣಯ ತಗೊಳ್ತೀವಿ. ಅಲ್ಲ, ನೀವು ಅದು ಸ್ಕ್ರಾಪ್ ಮಾಡ್ಬೇಕಂತೀರಿ. ಸರಿ, BRTS ಬಸ್ಗಳನ್ನ ಗೋಕುಲ್ ರೋಡ್ ಅಲ್ಲಿ ಓಡಿಸ್ತೀರಿ, CBTಗೂ ಓಡಿಸ್ತೀರಿ, ಧಾರವಾಡದಲ್ಲೂ ಹೋಗುತ್ತೆ. ಆಗಿರುವಾಗ ಆ ಬಸ್ ಮುಕ್ತ ಮಾಡಿ ಎಲ್ಲ ಬಸ್ ಓಡಿಸಲ್ಲ, BRTS ಓಡಿಸಿ ಸಾರ್ವಜನಿಕರು ಮುಕ್ತ ಮಾಡಲ್ಲ. ಕಾನೂನು ಆಮೇಲೆ ನೀವು ತಿದ್ದುಪಡಿ ಮಾಡ್ಕೊಡ್ರಿ. ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್ ಇದೆಯಾ? ಅದಕ್ಕೆ ನಾನು ಅಬ್ರಪ್ಟ್ ಆಗಿ ವಿತೌಟ್ ಕನ್ಸೆಂಟ್ ಆಫ್ ಗವರ್ಮೆಂಟ್ ಅವರ ಪಾಲಿಸಿ ಐ ಕೆನಾಟ್ ಡೂ ಇಟ್. ನಾವು ಪ್ರಯತ್ನ ಮಾಡ್ತೇನೆ. ಇನ್ನೊಂದು ವರ್ಷ ಅಲ್ಲಲ್ಲ, ಇನ್ನೊಂದು 6 months ಆಗ್ಬೋದು. ಐ ಹ್ಯಾವ್ ಟು ಬಿ ವೆರಿ ಹಾನೆಸ್ಟ್. ಅಲ್ಲ, ಆಗ್ಬೋದು ಕೂಡ. ಐ ಕೆನಾಟ್ ಹಾನೆಸ್ಟ್ಲಿ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. ಯಾಕಂದ್ರೆ ಇಲಾಖೆ ಒಂದು ಯಾವ್ದೋ ಒಂದು ಸರ್ಕಾರದ ಒಂದು ಯೋಜನೆ ಬಂದಾಗ ಅದು ತೆಗಿಬೇಕು, ಕ್ಲೋಸ್ ಮಾಡ್ಬೇಕಂದ್ರೆ ಅದಕ್ಕಾದಂತ ಪ್ಲಸ್ ಮೈನಸ್ ಗಳಿದಾವೆ. ಬಿಕಾಸ್ ಲಾಟ್ ಆಫ್ ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್ ಇದೆ. ಹಂಗಾಗಿ ಐ ಬೀನ್ ಹಾನೆಸ್ಟ್. ಬಟ್ ನೆಕ್ಸ್ಟ್ ಟೈಮ್ ಮುಕ್ತವಾಗಿ ನಿಮ್ಮನ್ನ ಕೂಡ ಕರೆಸ್ತೀವಿ, ನೀವು ಕೂಡ ಬಂದು ಅಲ್ಲಿ ಸಜೆಷನ್ ಕೊಡಿ. ನೀವು ತೆಗಿಬೇಕು ಮಾಡಬೇಕು ಅನ್ನೋ ಪ್ರೊಸೆಸ್ ಸ್ಟಾರ್ಟ್ ಮಾಡೋದಿಲ್ಲ. ಈ ಗಾಳಿ ದುರ್ಗಮ್ಮ ಗುಡಿ ಅಂತ ಮತ್ತೊಂದು ಬಸ್ ಸ್ಟಾಪ್ ಕಟ್ತಾ ಇದ್ದಾರೆ. ಎಷ್ಟು ಇಕ್ಕಟ್ಟು, ರಸ್ತೆ ಓಡಾಡಕ್ ಆಗಲ್ಲ. ಇದ್ರ ಮತ್ತೆ ದುಡ್ಡು ಹಾಳಲ್ವ ಅದು.
ಖಂಡಿತವಾಗ್ಲೂ ಹಾಳಾಗ್ತಾ ಇದೆ ದುಡ್ಡು. ಪ್ರೊಸೆಸ್ ನಲ್ಲಿ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಕೆಲವು ನಾವು ಅಬ್ಜೆಕ್ಟ್ ಮಾಡಿದ್ವಿ, ನಮ್ದೇ ಇತ್ತು. ನಾನು ಕೂಡ ಹೊಸದಾಗಿ ಒಂದು 6 ತಿಂಗಳ ಮಿನಿಸ್ಟರ್ ಇದೆ. ಈ ಒಂದು ನಾವು ನ್ಯೂಲಿ ಗೌರ್ಮೆಂಟ್ ಆಡ್ಕಮ್ ಅಬ್ಜೆಕ್ಟ್ ಮಾಡಿದ್ವಿ ಅವಾಗ, ಬಟ್ ವಿ ಕುಡ್ ನಾಟ್, ಬಿಕಾಸ್ ಸಕ್ಸೆಸಿವ್ ಗೌರ್ಮೆಂಟ್ಗಳು ಯಾವುದೋ ಒಂದು ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಡೆಮೋಕ್ರೆಟಿಕ್ ಸಿಸ್ಟಮ್ ಇದೆ. ನಾನು ಅದ್ರ ಬಗ್ಗೆ ಇಲ್ಲಿ ವಿರುದ್ಧ ಮಾಡಿದೆ, ಉಪಯೋಗ. ಬಟ್ ಆನೆಸ್ಟ್ಲಿ ಇಫ್ ಯು ಆಸ್ಕ್ ಮಿ, ಎಸ್ ಡಿಲೇ ಆಗಿದೆ. ನೀವು ಕೇಳಿರೋದಕ್ಕೆ ಪ್ರಶ್ನೆಗೆ ನನಗೆ ಖುಷಿ ಇದೆ, ಇಲ್ಲ ಆ ವಿಷಯದಲ್ಲಿ ಖುಷಿ ಇಲ್ಲ. ಹುಬ್ಬಳ್ಳಿ ಧಾರವಾಡ ಪರಿಸ್ಥಿತಿ ಸರ್, ಮಳೆ ಬಂದ್ರೆ ತಗ್ಗು ಗುಂಡಿಗಳು, ಮಳೆ ಹೋಯ್ತು ಅಂದ್ರೆ ತುಳು. ಇದು ಸರ್ಕಾರದ ಗಿಫ್ಟ್ ಅಥವಾ ಹುಬ್ಬಳ್ಳಿ ಧಾರವಾಡಕ್ಕೆ ಏನು ಸರ್? ಅಲ್ಲ, ಈಗ ನೋಡಿ, ಈಗ ಏನಾಗಿದೆ, ಕೆಲವು ರೋಡ್ಸ್ಗಳು ಸೆಂಟ್ರಲ್ ಗೌರ್ಮೆಂಟ್ ನಾನು ಬ್ಲೇಮ್ ಮಾಡ್ದಂಗೆ ಆಗುತ್ತೆ, ನಾವು ಮಾಡಂಗಿಲ್ಲ. ಅದಕ್ಕೆ ಈಗ ಕೆಲವು ರೋಡ್ಗಳು ಕಾಂಟ್ರಾಕ್ಟ್ಗಳು ಆಗಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಏನ್ ಪ್ರಾಜೆಕ್ಟ್ಸ್ ಇದಾವೆ, ಅದು ಡಿಲೇ ಆಗಿದೆ. ಅವರು ಪ್ರಯತ್ನ ಮಾಡಿದಿಲ್ಲ ಅಂತ ಹೇಳ್ತಾರೆ. ಕಾಂಟ್ರಾಕ್ಟರ್ ಓಡೋಗ್ಬಿಟ್ಟಿದ್ದಾನೆ. ಕಳೆದ ಒಂದು ವರ್ಷ ಕಾಂಟ್ರಾಕ್ಟರ್ ಸಿಗ್ತಿಲ್ಲ. ಆ ಪರಿಸ್ಥಿತಿ ಇದೀವಿ. ಇದು ವಾಸ್ತವಾಂಶ, ನಿಮಗೆ ಗುರ್ತಿದೆ. ನಾವು ಪ್ರಯತ್ನ ಮಾಡಿವಿ ಕಾಂಟ್ರಾಕ್ಟರ್ ಕರೆಸ್ಲಿಕ್ಕೆ, ಅವರು ಪ್ರಯತ್ನ ಮಾಡಿದ್ರೆ ಕಾಂಟ್ರಾಕ್ಟರ್ ಸಿಗ್ಲಿಲ್ಲ. ಯಾವ್ದೊಂದು ಆಕ್ಸಿಡೆಂಟ್ ಆಗಿತ್ತು ನಿಮ್ಗೆ ಅಂತಿದೆ, ಯಾವ್ದು ಪೊಲೀಸ್ ತೀರೋದ್ರಲ್ಲ, ಅದಾದ್ಮೇಲೆ ಅವ್ನಿಗೆ ಆಬ್ವಿಯಸ್ಲಿ ಆ ಕೇಸ್ ಹಾಕಿದ ತಕ್ಷಣ ಅವ್ನ ಕಾಂಟ್ರಾಕ್ಟರ್ ಬರ್ಲಿಲ್ಲ. ಸೊ ದಿಸ್ ಫೇಲಿಯರ್ ಆನ್ ದ ಸಿಸ್ಟಮ್ ಓನ್ಲಿ. ಐ ಡೋಂಟ್ ವಾಂಟ್ ಟು ಬ್ಲೇಮ್ ಸುಮ್ಮನೆ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಸೆಂಟ್ರಲ್ ಅನ್ನೋದಕ್ಕೇನೋ ವಾಸ್ತವಾಂಶ ಇದೆ ಇರೋದು. ಒಂದೇ ಒಂದು ರಸ್ತೆನೂ ಸಹ ಚಂದಾಗಿಲ್ಲ ಸರ್. ಅವಳಿ ಟ್ಯಾಕ್ಸ್ ಕಟ್ತಾರೆ, ಒಂದೇ ಒಂದು ರಸ್ತೆ ಕೂಡ ಇಲ್ಲ. ಯಾರ ರಸ್ತೆ ನೀವು ಹೇಳೋದು? ಬಟ್ ನೀವು ಒಂದ್ ರೌಂಡ್ ಹೊಡೆದು ಬಿಡ್ರಿ ಸರ್. ಎಲ್ಲೆಲ್ಲಿ ಈಗ ನೀವ್ ಹೇಳೋ ಲೆಕ್ಕ ನೋಡಿದ್ರೆ ಯಾರನ್ನ ಕೇಳಿಸ್ಕೊಂಡ್ರೆ ಎಲ್ಲಾ ರಸ್ತೆಗಳು ಹಂಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹುಬ್ಳಿ ಗೋಕುಲ್ ರೋಡ್, ಕೇಶವಾಪುರ ಅಂದ್ಬಿಟ್ಟು ಬೇರೆ ಯಾವ ರೋಡ್ ಚೆನ್ನಾಗಿಲ್ಲ ಸರ್. ಈಗ ಶಾಸಕರು ಅವ್ರ ಕ್ಷೇತ್ರದಲ್ಲಿದ್ದಾರೆ, ಕರೆಕ್ಟಾ? PWD ರಸ್ತೆನೂ ಇದಾವೆ. ಸೊ ನಿಮಗೆ BBMP ಕೆಲವು ಬೆಂಗಳೂರು ಬಂದ BBMP ರಸ್ತೆ ಇದೆ, ಇಲ್ಲಿ ಬಂದ್ರೆ PWD ರಸ್ತೆ ಇದೆ, ಸ್ಟೇಟ್ ರಸ್ತೆ ಇದೆ, ಹೈವೇ ರಸ್ತೆಗಳು ಇದಾವೆ. ಇಂಥ ಪರ್ಟಿಕ್ಯುಲರ್ ಹೇಳ್ರಿ, ಎಲ್ಲನ ಕೆಲಸ ಪರ್ಟಿಕ್ಯುಲರ್ ಮಾಡ್ಬೇಕಂದ್ರೆ ನಾಳೆನೆ ಮಾಡಿಸ್ಕೊಡ್ತೀನಿ ನಾನು. ಐ ಟ್ರೈ ಟು ಡೆಫಿನೆಟ್ಲಿ ಗೆಟ್ ಇಟ್ ಆನ್. ಈಗ ಅದೇ ಹೇಳಿದ್ನಲ್ಲ ಫ್ಲೈಓವರ್ದು, ಇಲ್ಲಿವರೆಗೆ ಅದನ್ನೇ ಹೇಳಿದ್ವಲ್ಲ. ಫ್ಲೈಓವರ್ ಯಾರು ಮಾಡ್ತಿದ್ರೆ ತಮಿಗೂ ಗುರ್ತಿದೆಯಲ್ಲ ಸರ್. ಈಸ್ ಆಲ್ಸೋ ಟ್ರೈಂಗ್. ನಾನೀಗ ಅದು ಸುಮ್ಮನೆ ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಂಡು ಅಲ್ಲಿ ಮಾತಾಡೋದಾಗ ಅರ್ಥನೇ ಇಲ್ಲ. ಈಸ್ ಟ್ರೈಂಗ್ ಆಗಿದೆ. ಈಗ ಡಿಸೈನ್ ಸರಿ ಇದೆಯಾ, ಒಪ್ಕೋಬಹುದು ಅದನ್ನ. ಈಗ ಸುಮ್ಮನೆ ಒಂದಕ್ಕೊಂದು ಚರ್ಚೆ ಮಾಡಕ್ ಹೋದ್ರೆ ಉಪಯೋಗ ಇಲ್ಲ. ಆಗಿರ್ತಕ್ಕಂಥ ಸಿಚುವೇಶನ್ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗೋದ್ ಬಿಟ್ರೆ ವಿ ಹ್ಯಾವ್ ಟು ಆಲ್ವೇಸ್ ಗೋ ಫಾರ್ವರ್ಡ್. ಆ ಡಿಸೈನ್ ಚಾಲೆಂಜ್ ಮಾಡ್ಬೋದು. ಈಗ ಏನ್ ಬಹಳ ದೊಡ್ಡ ವಿಷನರಿ ಹೇಳ್ಬೋದಾ? ಈಗ ಹಂಗೆ 2 ಆಟೋ ಹೋದ್ರೆ ಅದ್ರ ಹೋಗ್ಬೋದಾ? ಮುಂದೆ ಇನ್ನ 20 ವರ್ಷ ಹುಬ್ಳಿ ಧಾರವಾಡ ಯೋಚನೆ ಮಾಡಿ ಆತರ ಯಾರ ಡಿಸೈನ್ ಮಾಡ್ಬೋದಾ? ಸುಮ್ನೆ ಒಂದು ಫಂಡಮೆಂಟಲ್ ಕ್ವಶನ್. ಯಾರನ್ನ ಒಂದು ಸಣ್ಣ ಫಂಡ್ ಈಗ ನಿಮ್ಮ ಮಕ್ಕಳೇ ಕರ್ಕೊಂಡು ಹೋಗಿ ಕೇಳ್ತಾರದ್ನ. ಸೊ ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಬಟ್ ಡೆಫಿನೆಟ್ಲಿ ಈಗ ಇರ್ತಕ್ಕಂಥದ್ದು ಬೆಳೆ ಪರಿಹಾರನ ಫೋಕಸ್ ಮಾಡ್ಬೇಕಾಗಿದೆ. ಎಲ್ಲೆಲ್ಲಿ ರೈತರ ಅನಾನುಕೂಲ ಆಗಿದೆ ಅದ್ರ ಬಗ್ಗೆ ಹೋಗ್ಬೇಕಾಗಿದೆ. ನಿಮ್ ಸಹಕಾರ ಇರ್ಲಿ.